ನಮಸ್ಕಾರ, ನಾನು ಶಿವಕುಮಾರ್. ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ದು. ಓಕೆ, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ, ಪಾಠ ಆಧಾರಿತ ಮೌಲ್ಯಾಂಕನ. ಪ್ರಿವಿಯಸ್ಲಿ LBA ಕ್ವೆಶನ್ಸಲ್ಲಿ 66 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಇದು 67th ಕ್ವೆಶನ್. ಈ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಮ್ಗೆ ಒಂದು ಐಡೆಂಟಿಟಿ ಇದೆ, A + B + C ಹೋಲ್ ಸ್ಕ್ವೇರ್. ಸೊ ಈ ಕ್ವೆಶನ್ ಈ ಥಿಯರಿ ಮೇಲೆ ವರ್ಕ್ ಆಗುತ್ತೆ. ಆರ್ A + C ಓಕೆ -B. ಇದನ್ನ ಜಸ್ಟ್ ಆಲ್ಟರ್ ಮಾಡಿ ವರ್ಕ್ ಮಾಡಿದ್ರು ಇದೇ ತರ ಬರುತ್ತೆ. ಸೊ ಬೇಸಿಕಲಿ ಬಾಡಮಸ್ ರೂಲ್ ಬಹಳ ಇಂಪಾರ್ಟೆಂಟ್ ಇದೆ ಈ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ. ಜೂನ್ 2019 ಕ್ವೆಶನ್. ಇಫ್ ದ ರೂಟ್ಸ್ ಆಫ್ ದ ಇಕ್ವೇಶನ್ B - CX² plus C - AX plus A - B equal to 0 are equal, then prove that 2B equal to A plus C. ಸೊ ನಮ್ಮ ಕಡೆ ಡೆಲ್ಟಾ ರೂಲ್ ಹೇಳುತ್ತೆ B² - 4AC ಇದು ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್, ಎರಡು ಬೇರೆ ಬೇರೆ ರೂಟ್ಸ್, ಎರಡು ಭಿನ್ನವಾದ ರೂಟ್ಸ್ ಬರುತ್ತೆ. ಓಕೆ, ಸೊ ಡೆಲ್ಟಾ ಈಕ್ವಲ್ ಟು B² - 4AC ಈಕ್ವಲ್ ಟು 0. ಇಲ್ಲಿ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಎರಡೂ ಈಕ್ವಲ್ ಇರುತ್ತೆ. ಕ್ಲಿಯರ್? ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಆರ್ ಈಕ್ವಲ್. B - CX² ಪ್ಲಸ್ C - AX ಪ್ಲಸ್ A - B ಈಕ್ವಲ್ ಟು 0. ಸಮೀಕರಣದ ಮೂಲಗಳು ಸಮನಾಗಿದ್ದರೆ 2B ಈಕ್ವಲ್ ಟು A ಪ್ಲಸ್ C ಎಂದು ಸಾಧಿಸಿ. ಓಕೆ, ಸೊ ನಮ್ಮ ಪ್ರಕಾರ ನಾವು B² ಡೆಲ್ಟಾ ವ್ಯಾಲ್ಯೂ B² - 4AC ಈಕ್ವಲ್ ಟು 0 ಈ ಥಿಯರಿ ಮೇಲೆ ಇಲ್ಲಿ ವರ್ಕ್ ಮಾಡಬೇಕು. ಓಕೆ, ಸೊ A ವ್ಯಾಲ್ಯೂ X² ಕಿಂತ ಪೈಲ ಏನೇನಿದೆ ಎಲ್ಲನೂ ತಗೋಬೇಕ್ರಿ. B - C, B ವ್ಯಾಲ್ಯೂ C - A, C ವ್ಯಾಲ್ಯೂ A - B. ಕ್ಲಿಯರ್? ಸೊ B² ಈ ಪೂರ್ತಿ C - A ಹೋಲ್ ಸ್ಕ್ವೇರ್ ಡೆಲ್ಟಾ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. -4 ಇಂಟು A ವ್ಯಾಲ್ಯೂ B - C, ಆಮೇಲೆ C ವ್ಯಾಲ್ಯೂ A - B. ಸೊ ಇದೆಲ್ಲಾನು ಇದ್ರದ್ದು ಮಲ್ಟಿಪ್ಲಿಕೇಶನ್ ಥಿಯರಿ ಪ್ರಕಾರನೇ ಹೋಗುತ್ತೆ. ಓಕೆ, ಸೊ ಇದು A - B ಹೋಲ್ ಸ್ಕ್ವೇರ್, A - B ಹೋಲ್ ಸ್ಕ್ವೇರ್. ಇನ್ ಕೇಸ್ ನಮ್ಗೆ ಫಾರ್ಮುಲಾ ನೆನಪಿಲ್ಲ, ಒಂದು ಮೆಥಡ್ ಇದೆ, ಡಿಸ್ಟ್ರಿಬ್ಯೂಟಿವ್ ಥಿಯರಿಯಿಂದನೂ ನಾವು ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ A ಇಂಟು A² A ಇಂಟು -B ಇಸ್ -AB, -B ಇಂಟು A -AB, ಮೈನಸ್ ಇಂಟು ಮೈನಸ್ ಪ್ಲಸ್ B ಇಂಟು B² ಸೊ A² - 2AB ಪ್ಲಸ್ B². ಅದೇ ಥರ ಇಲ್ಲಿ C² - 2AC ಪ್ಲಸ್ A². ಈಗ ಇಲ್ಲಿ -4 ಇಂಟು B ಇಂಟು AB ಬರ್ಕೋಬೋದಾ? ಓಕೆ, ಸೊ B ಇಂಟು -B -B². ಈಗ -C ಇಂಟು A -AC. ಕ್ಲಿಯರ್? ಸೊ -C ಮೈನಸ್ ಇಂಟು ಮೈನಸ್ ಪ್ಲಸ್ C ಇಂಟು B BC. ಇದು ಕಂಪ್ಲೀಟ್ ಆಯಿತು. ಓಕೆ, ಸೊ ಈಗ ಈ -4ನ ಈ ಬ್ರ್ಯಾಕೆಟಲ್ಲಿರೋ ಎಲ್ಲರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ C² - 2AC ಪ್ಲಸ್ A². ಈಗ -4 ಇಂಟು -AB -4AB -4 ಇಂಟು -B² ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, 4 ಇಂಟು B² 4B².
ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎ ಸಿ 4ac. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 4bc. ಸೊ ಇದನ್ನೆಲ್ಲಾನು ರೀಅರೇಂಜ್ ಮಾಡ್ಕೊಳ್ಳೋಣ. ಎ ಸ್ಕ್ವೇರ್ ಪೈಲ ತಗೋತೀನಿ ರೀ, ಇದು ಪ್ಲಸ್ 4b ಸ್ಕ್ವೇರ್, ಇದು ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2ac ಪ್ಲಸ್ 2ac ಪ್ಲಸ್ 2ac. ಇಲ್ಲಿ ಮೈನಸ್, ಇದು ಪ್ಲಸ್. ಓಕೆ, ಈಗ ಉಳಿದಿರೋದೆಲ್ಲ ಹಾಗೆ ಬರ್ಕೊಳ್ಳೋಣ. ಮೈನಸ್ 4ab ಮೈನಸ್ 4bc ಈಕ್ವಲ್ ಟು 0. ಸೊ ಇದೆಲ್ಲ ಈಕ್ವಲ್ ಟು 0. ಸೊ ನಮ್ಮ ಥಿಯರಿ ಪ್ರಕಾರ ಈ ಇಕ್ವೇಶನ್ನ ರೀಅರೇಂಜ್ ಮಾಡಿದಾಗ ನಮಗೆ 3 ಐಡೆಂಟಿಟಿ ಬರುತ್ತೆ. ಒಂದು, ಇಲ್ಲಿ 4b ಸ್ಕ್ವೇರ್ ಇದೆ ಪ್ಲಸ್ ಅಲ್ಲಿ, ಬಟ್ ಬಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮೈನಸ್ ಇದೆ. ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಎ ಮತ್ತು ಸಿ ಇದ್ದಾಗ ಪ್ಲಸ್ ಅಲ್ಲಿದೆ. ಸೊ ಹಂಗಂದ್ರೆ ಈ ಇದು ಪ್ರಕಾರ ಮೈನಸ್ 2b ಹೋಲ್ ಸ್ಕ್ವೇರ್. ಸೊ ಇನ್ ಕೇಸ್ ನಾ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಎ ಪ್ಲಸ್ ಸಿ ಮೈನಸ್ 2b, ಓಕೆ, ಇಂಟು ಎ ಪ್ಲಸ್ ಸಿ ಮೈನಸ್ 2. ಸೊ ಇದು ಎ ಇಂಟು ಎ ಸ್ಕ್ವೇರ್, ಓಕೆ, ಎ ಇಂಟು ಪ್ಲಸ್ ಸಿ ಪ್ಲಸ್ ಎ ಸಿ, ಎ ಇಂಟು ಮೈನಸ್ 2b ಮೈನಸ್ 2ab. ಈಗ ಎ ಕಂಪ್ಲೀಟ್ ಆಯಿತು. ಸಿ ಜೊತೆಗೆ ಎ ಸಿ ಇಂಟು ಎ ಪ್ಲಸ್ ಎ ಸಿ, ಈ ಸಿ ಈ ಎ ಜೊತೆಗೆ, ಓಕೆ, ಸಿ ಇಂಟು ಸಿ ಪ್ಲಸ್ ಸಿ ಸ್ಕ್ವೇರ್, ಸಿ ಇಂಟು ಮೈನಸ್ 2b ಮೈನಸ್ 2bc. ಓಕೆ, ಸೊ ಇಲ್ಲೇ ಬರ್ಕೋತೀನಿ ಮೈನಸ್ 2bc. ಸೊ ಇದು ಸಿ ಜೊತೆಗೆ ಕಂಪ್ಲೀಟ್ ಆಯಿತು. ಇವಾಗ ಮೈನಸ್ 2b ಇಂಟು ಎ ಮೈನಸ್ 2ab, ಕ್ಲಿಯರ್. ನೆಕ್ಸ್ಟ್ ಮೈನಸ್ 2b ಇಂಟು ಸಿ ಪ್ಲಸ್ ಸಿ ಮೈನಸ್ 2bc, ಓಕೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಓಕೆ, 2 ಇಂಟು 2b ಇಂಟು 2b 4b ಸ್ಕ್ವೇರ್. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದರೆ ಎ ಸ್ಕ್ವೇರ್ ಪ್ಲಸ್ 2ac ಮೈನಸ್ 4ab, ಇಲ್ಲಿ ಇದೆರಡು ಮೈನಸ್ 4bc, ಈ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್. ಸೊ ಇದನ್ನ ಎರಡನ್ನು ಕಂಪೇರ್ ಮಾಡಿದಾಗ ನಮಗೆ ಇದೇ ಇಕ್ವೇಶನ್ ಮ್ಯಾಚ್ ಆಗ್ತಾ ಇದೆ. ಹಂಗಂದ್ರೆ ನಾನು ಇದನ್ನ ಎ ಪ್ಲಸ್ ಸಿ ಮೈನಸ್ 2b ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಈ ಸ್ಕ್ವೇರ್ ಈ ಕಡೆ ಕಳಿಸ್ತೀನಿ. ನಮ್ಮ ಹತ್ರ ಉಳಿದಿರೋದು ಎ ಪ್ಲಸ್ ಸಿ ಮೈನಸ್ 2b ಈಕ್ವಲ್ ಟು 0. ಸೊ ಮೈನಸ್ 2bನ ಈ ಕಡೆ ಕಳಿಸ್ತೀನಿ. ಎ ಪ್ಲಸ್ ಸಿ ಈಕ್ವಲ್ ಟು 2b. ಇದೇ ನಾವು ಪ್ರೂವ್ ಮಾಡಬೇಕಿತ್ತು. ಕ್ವೆಶನ್ ನೋಡೋಣ. ಸೊ ಸಮೀಕರಣದ ಮೂಲಗಳು ಸಮನಾಗಿದ್ದರೆ 2b ಈಕ್ವಲ್ ಟು ಎ ಪ್ಲಸ್ ಸಿ. ಸೊ 2b ಈಕ್ವಲ್ ಟು ಎ ಪ್ಲಸ್ ಸಿ. ಸೊ ಇದೇ ನಮ್ಮ ಪ್ರೂಫ್. ಓಕೆ, ಸೊ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಮಗೆ ಒಂದು ಐಡೆಂಟಿಟಿ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಓಕೆ, ಈ ಫ್ಯಾಕ್ಟರ್. ಇದನ್ನ ರೀಅರೇಂಜ್ ಮಾಡೋದಕ್ಕೆ ನಮಗೆ ಎ ಪ್ಲಸ್ ಸಿ ಮೈನಸ್ 2b ಹೋಲ್ ಸ್ಕ್ವೇರ್, ಇದು ನಥಿಂಗ್ ಬಟ್ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇದರದ್ದು. ಓಕೆ, ಥ್ಯಾಂಕ್ ಯು.